ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೋ ನಾವು. ಈ ಅಯೋಗ್ಯರೆಲ್ಲ ಮಾಡೋದು ಕೆಲಸ ಈಗ ನಾವು ನೆಮ್ಮದಿಯೇ ಇಲ್ಲ ಈಗ ನಮಗೆ ನಮ್ಮ ಪಂಚಾಯತಿಯಾಗಿ ಉಳ್ಕೊಂಡಿದ್ರೆ ನಾವು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಕೇಳಿದ್ವಾ ಇವ್ರನ್ನ ಏನಾದರೂ ತಗೊಳ್ಳಿ ನಮ್ಮ ನಗರಸಭೆ ಸೇರಿಸ್ಕೊಳ್ಳಿ ಅಂತ. ನಮ್ಗೇನು ಅನುಕೂಲ ಆಯ್ತಾ ಇಲ್ವಾ? ನಮಗೆ ಗೆಜ್ಜಲ್ಗೆರೆಯಲ್ಲಿ ಯಾರಿಗೆ ಏನು ತೊಂದರೆ ಇದೆ? ನಮಗೆ ಶಾಸಕರು ಮಾಡೋದು ಕೆಲಸವೇ ಅಲ್ಲ, ಲೀಗಲ್ಲಿ ಯಾವುದೂ ಇಲ್ಲ. ಕೂಲಿ ಮಾಡಿದ್ರು ಕೂಡ ಕರೆಕ್ಟಾಗಿ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ವಾರ್ಡ್ ನಮ್ಮ ಗೆಜ್ಜಲ್ಗೆರೆ ವಾರ್ಡ್ ಬೇಡ ಸರ್ ನಮಗೆ. ನಮ್ಮ ಶಾಸಕರು ಹಿಂದೆ ಎಲ್ಲೋ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಬಂದು ಮಾತಾಡ್ತೀನಿ ನಿನ್ ಜೊತೆಲಿ ಅಂತ ಹೋಗಿ ಪಾಲ್ಟಿ ಮಾಯ ಆಗೋಗೋಣ. ಇವ್ರು ಶಾಸಕರು ವಿದ್ಯಾವಂತರು ಸರ್, ಅವರಲ್ಲಿ ಎಜುಕೇಟೆಡ್ ಅಲ್ವಾ? ನಿಮ್ಮೂರಲ್ಲಿ ಹಿಂಗೆ ಆಯ್ತದೆ, ನಿಮ್ಮೂರಲ್ಲಿ ಕೇಳಿದಿರ ಅಂತ ಒಂದು ಪ್ರಶ್ನೆ ಮಾಡ್ಬೇಕಲ್ವಾ ಅವರು? ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಗರಸಭೆಯನ್ನು ವಿರೋಧಿಸಿ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯ ಮುಂಭಾಗ ಕಳೆದ 90 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ಪ್ರತಿಭಟನೆ ನಡೀತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ಥಳೀಯ ರೈತಪರ ಹೋರಾಟಗಾರರು ಕೂಡ ಭಾಗವಹಿಸಿದ್ದಾರೆ. ಮಹಿಳಾ ರೈತರು ಇದ್ದಾರೆ, ವಾಣಿಯವರು. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ವಾಣಿಯವರೇ, ಕಳೆದ 90 ದಿನಗಳಿಂದ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ಬಹಳ ಪ್ರಮುಖವಾಗಿ ನಗರಸಭೆಯನ್ನು ಯಾಕೆ ವಿರೋಧಿಸ್ತಾ ಇದ್ದೀರಾ ಅಂತ. ಮೊದಲನೇದಾಗಿ ನಮಸ್ಕಾರ. ನಾನು ರೈತಾಪಿ ಮಗಳು, ಸೊಸೆಯಾಗಿ ಗೆಜ್ಜಲಗೆರೆ ಗ್ರಾಮಕ್ಕೆ ಬಂದಿದ್ದೀನಿ. ಅದು ತುಂಬ ಖುಷಿ. ಏನಂತ ಹೇಳಿದ್ರೆ, ನಮಗೆ ಈಗ ಧರಣಿ ಮಾಡ್ತಾಯಿದ್ದೀವಿ 90ನೇ ದಿನ. ನಮಗೆ ನಮ್ಮ ಪಂಚಾಯತಿಯಾಗಿ ಉಳ್ಕೊಂಡಿದ್ರೆ ನಾವು ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಯಾವತ್ತೂ ನಮ್ಮ ಗೆಜ್ಜಲ್ಗೆರೆ ಜನ ಯಾರು ಹೋಗಿ ನಮಗೆ ನಗರಸಭೆ ಸೇರಿಸ್ಕೊಳ್ಳಿದ್ದು ನಾವು ಹೇಳಿಲ್ಲ. ನಾವು ಹೋಗಿ ಕೂಗಾಕೊಂಡು ಅಲ್ಲೆಲ್ಲ ಮದ್ದೂರು ಬೇದೊಳಗೆ ನಾವು ಶಾಸಕರಿಗೆ ಯಾರಿಗೂ ನಮ್ಮ ಪಂಚಾಯತಿ ಸೇರಿಸ್ಕೊಳ್ಳಿ, ನಮ್ಗೇನು ಸೌಲಭ್ಯಗಳಿಲ್ಲ ಅಂತ ನಾವು ಯಾರನ್ನೂ ಕೇಳಿಲ್ಲ. ಆದರೂ ಕೂಡ ನಮ್ಮ ಜನತೆಗೆ ಗೊತ್ತಿಲ್ಲದೇ ನಮ್ಮ ಸದಸ್ಯರಿಗೆ ಬರೀ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿಸ್ಕೊಂಡು ಗ್ರಾಮದ ಮುಖ್ಯಸ್ಥರು ಬಿಟ್ಬಿಟ್ಟು ನಮ್ಮ ಸದಸ್ಯರು ನಮ್ಮ ಗೆಜ್ಜಲ್ಗೆರೆ ಗ್ರಾಮಸ್ಥರನ್ನ ಬಿಟ್ಬಿಟ್ಟು ಇವ್ರನ್ನ ಏಕಾಏಕಿ ನಗರಸಭೆ ಮಾಡ್ಕೊಂಡಿದ್ದಾರಲ್ಲ, ಅದರಲ್ಲಿ ಏನು ನಮ್ಗೆ ಅನುಕೂಲ ಇಲ್ಲ ಅಂತ ಪ್ರತಿ ಸರಿ ಹೇಳಿದ್ರು ಕೂಡ ಮತ್ತೆ 90 ದಿನ ಆದರೂ ನಮ್ಮನ್ನ ಬಂದು ಏನು ವಿಚಾರಣೆ ಮಾಡಿಲ್ಲ ಶಾಸಕರು. ಈಗ ಬೇರೆ ಶಾಸಕರೆಲ್ಲ ಬಂದು ನಮಗೆ ನಿಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾರೆ, ಆದರೆ ಮುಖ್ಯವಾಗಿ ಬರಬೇಕಾದವರು ನಮ್ಮ ಮದ್ದೂರು ಶಾಸಕರು. ನಾವು ಕೇಳಿದ್ವಾ ಇವ್ರನ್ನ ಏನಾದರೂ ತಗೊಳ್ಳಿ ನಮ್ಮ ನಗರಸಭೆ ಸೇರಿಸ್ಕೊಳ್ಳಿ ಅಂತ. ನಮಗೇನು ಅನುಕೂಲ ಆಯ್ತಾ ಇಲ್ವಾ? ನಮಗೆ ಗೆಜ್ಜಲ್ಗೆರೆಯಲ್ಲಿ ಯಾರಿಗೆ ಏನು ತೊಂದರೆ ಇದೆ? ನಮಗೆ ಅವ್ರ ಜೀವನ ಕೂಲಿ ಮಾಡಿದ್ರು ಕೂಡ ಕರೆಕ್ಟಾಗಿ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಕ್ಳು ಎಜುಕೇಷನ್ ಕೊಡ್ಸ್ಕೊಂಡು ಅವ್ರ ಮನೆ ಸೌಕರ್ಯ ನೋಡ್ಕೊಂಡು ಹೋಗ್ತಿದ್ದಾರೆ. ಹೇಳ್ಬೇಕು ಅಂದರೆ ಮಹಿಳೆಯರು ನನ್ನ ಜೀವನ ಸಂಸಾರ ಮಾಡ್ತಾಯಿದ್ದಾರೆ. ಎಷ್ಟು ಒಬ್ಬರ ಕೈಯಲ್ಲಿ ಬೇರೆ ತೋರಿಸ್ಕೊಂಡು ಸಂಸಾರ ಮಾಡ್ತಾಯಿದ್ದಾರೆ. ಈಗ ನಗರಸಭೆ ಸೇರಿಸ್ಬಿಟ್ಟು ಏಕಾಏಕಿ ಮುಂದೆ ಜೀವನ ಮಕ್ಳು ಎಜುಕೇಷನ್ ಮಾಡೋದಂಗೆ, ಮನೆ ಸಂಸಾರ ನಡ್ಸ್ಕೊಂಡು ಹೋಗೋದಂಗೆ? ಇವ್ರು ಮಹಿಳೆಯರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೇ. ಇವರು ಶಾಸಕರಾಗಿ ಒಬ್ಬರು ಬರೀ ಪುರುಷರ ಬಗ್ಗೆ ಬೇರೆ ಬೇಡ ನಮಗೆ. ಒಬ್ಬ ಮಹಿಳೆಯರು 90 ದಿನ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೊಂದು ಬೆಲೆ ಕೊಡಬೇಕಲ್ವ ಇವರು? ಈಗ ವಾರ್ಡು ನಮ್ಮ ಗೆಜ್ಜಲ್ಗೆರೆ ವಾರ್ಡ್ ಬೇಡ ಸರ್ ನಮಗೆ ವಾರ್ಡ್ ನಂಬರ್ 2 ವಾರ್ಡ್ ನಂಬರ್ 1 ನಮ್ಗೆ ಬೇಕಾಗಿಲ್ಲ. ನಮ್ದು ಏನು ಗೆಜ್ಜಲ್ಗೆರೆ ಈಗ 90 ದಿನ ಹಿಂದೆ ಈಗೇನು ನಮ್ಮದು ನಗರಸಭೆಗೆ ಸೇರಿಸಿದ್ರೆ ಅದರಿಂದ ಹೆಂಗಿತ್ತು ನಮ್ಮ ಗೆಜ್ಜಲ್ಗೆರೆ ಗ್ರಾಮ, ಅದೇ ರೀತಿ ಆಗ್ಬೇಕು ನಮಗೆ. ಅಷ್ಟೇ ನಮಗೆ ಅದರಿಂದ ಏನು ಲಾಭ ಇಲ್ಲ. ನಮ್ಮ ಗೆಜ್ಜಲ್ಗೆರೆ ನಮ್ಗೆ ಅನುಕೂಲ ಆಗೋಷ್ಟು, ನಮ್ಮ ಜೀವನ ನಡೆಸುವಷ್ಟು, ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳು ಜೀವನ ನಡೆಸುವಷ್ಟು ನಮ್ಗೆ ಆದಾಯ, ನಮಗೇನೆಲ್ಲ ಸೌಲಭ್ಯ ನಮ್ಮ ಗೆಜ್ಜಲ್ಗೆರೆ ಗ್ರಾಮದಲ್ಲಿ ಇದೆ. ನಮ್ಗೆ ಬೇಡ, ನಮಗೆ ಯಾವ ನಗರಸಭೆ ಸೇರಿಸೋದು ಬೇಡ. ನಮಗೆ ಯಾರೇ ಹೇಳಿದ್ರು 3 ಜನ 4 ಜನ ಅಂತ ಸೇರಿಸ್ಬಿಟ್ಟಿಲ್ಲ. ಎಲ್ಲ ಸದಸ್ಯರನ್ನ ಕೇಳಿದ್ದಾರೆ ಸರ್ ಅವರು. ನಮಗೆ ಗ್ರಾಮ ಸಭೆಗಳನ್ನು ಮಾಡಿಲ್ವ? ಹಾಗಾದರೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೆ ಗ್ರಾಮ ಸಭೆಯನ್ನು ಮಾಡಿ ಗ್ರಾಮ ಸಭೆಯಲ್ಲಿ ಅನುಮೋದನೆಯನ್ನು ಪಡ್ಕೊಂಡು ಅಧಿಕಾರಿಗಳು ಮಾಡಲಿಲ್ವಾ? ಯಾರ ಒಪಿನಿಯನ್ ತಗೊಂಡಿಲ್ವಾ ಅನ್ನುವಂಥ ಪ್ರಶ್ನೆ. ನಮಗೆ ಗ್ರಾಮ ಸಭೆ ಮಾಡಿರೋದು ನಮ್ಗೆ ಗೊತ್ತಿಲ್ಲ. ಇವ್ರು ನಗರಸಭೆ ಸೇರಿಸಿರೋದು ನಮ್ಗೆ ಗೊತ್ತಿಲ್ಲ. ವಿಷಯನೇ ಗೊತ್ತಿಲ್ಲ ನಮಗೆ. ಎಲ್ಲ ಮುಚ್ಚಾಕ ಒಳಗೆ ಮಾಡ್ಕೊಂಡಿರೋ ಕೆಲಸ. ಇವರೇ ನಮ್ಮ ಗ್ರಾಮ ಪಂಚಾಯತ್ ಇರೋರು, ನಮ್ಮ ಊರಲ್ಲಿ ಏನೋ ದಡ್ರು ಹೋಗ್ಲಿಕ್ಕೆ ಗೊತ್ತಿಲ್ಲ ಮಾಡಿರ್ತಾರೆ. ಮುಂದೆ ಏನೋ ಅನುಕೂಲ ಸಿಗ್ತದೇನೋ, ಏನೋ ಆದಾಯ ಸಿಗುತ್ತೇನೋ, ನಮ್ಮ ಮಕ್ಕಳು ಒಳ್ಳೇದಾಗ್ತದೇನೋ ಅಂತ ಮಾಡಿದ್ರು. ಇವ್ರು ಶಾಸಕರು ವಿದ್ಯಾವಂತರು ಸರ್, ಶಾಸಕರ ಜೊತೆ ಕೆಲಸ ಮಾಡ್ತಾರೆ. ಪಿಎಗಳು ಅವರಲ್ಲಿ ಎಜುಕೇಟೆಡ್ ಅಲ್ವಾ? ನಿಮ್ಮೂರಲ್ಲಿ ಹಿಂಗೆ ಆಯ್ತದೆ, ನಿಮ್ಮೂರಲ್ಲಿ ಕೇಳಿದಿರ ಅಂತ ಒಂದು ಪ್ರಶ್ನೆ ಮಾಡ್ಬೇಕಲ್ವ ಅವರು? ನಿಮ್ಮೂರಲ್ಲಿ ಯಜಮಾನರುಗಳಿಲ್ವಾ? ವಿದ್ಯಾವಂತರಿಲ್ವಾ? ಎಜುಕೇಟೆಡ್ಗಳಿಲ್ವಾ? ನೀವೆಲ್ಲ ಹಿಂದೆ ಹೆಂಗೆ ಬಂದಿದ್ದೀರಾ ನೀವು? ಅದನ್ನ ಯೋಚನೆ ಮಾಡಿ ನೀವು ಪ್ರಶ್ನೆ ಮಾಡ್ಬೇಕಲ್ವ ಅವ್ರನ್ನ. ಎಲ್ಲಿವರೆಗೆ ನಿಮ್ಮ ಹೋರಾಟ ಮುಂದುವರಿಯುತ್ತೆ? ಇವಾಗಲೇ 90 ದಿನ ಆಗಿದೆ. ಮುಂದಿನ ನಿರ್ಧಾರ, ಮುಂದಿನ ಹೋರಾಟ ಎಲ್ಲಿವರೆಗೆ ನಡೆಯುತ್ತೆ? ನಮ್ಮ ಗೆಜ್ಜಲಗೆರೆ ಗ್ರಾಮ ಹಿಂದೆ ಹೆಂಗಿತ್ತು, ಅವರು ಯಾವ ರೀತಿ ನಗರಸಭೆಗೆ ಸೇರಿಸಿದ್ರು, ಹಿಂದೆ ನಮ್ಮ ಗೆಜ್ಜಲಗೆರೆ ಗ್ರಾಮ ಹೆಂಗಿತ್ತು ಅದಾಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್. ರೈತಪರ ಹೋರಾಟಗಾರರಾಗಿ ನೀವು ಕಳೆದ 90 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯ ಮುಂಭಾಗ ನಗರಸಭೆ ಬೇಡ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಯಾವ ಕಾರಣಕ್ಕಾಗಿ ನೀವು ನಗರಸಭೆ ಆಗಬಾರ್ದು ಅನ್ನುವಂತಹ ಉದ್ದೇಶವನ್ನು ಅಧಿಕಾರಿಗಳು ಹೇಳ್ತಿದ್ದೀರಾ? ನಾವು 90 ದಿನ ಹಿಂದೆ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೋ ನಾವು. ಈ ಅಯೋಗ್ಯರೆಲ್ಲ ಮಾಡೋದು ಕೆಲಸ ಈಗ ನಾವು ನೆಮ್ಮದಿಯೇ ಇಲ್ಲ. ಈಗ ನಮಗೀಗ ನೆಮ್ಮದಿ ಇಲ್ಲದೆ ಮಾಡ್ಬಿಟ್ಟವ್ರು. ಈಗ ಆ ಲೆವೆಲ್ಗೆ ಶಾಸಕರು ನಮ್ಮ ಪಂಚಾಯತಿ ಮೆಂಬರ್ಗಳು ಮಾಡಿಟ್ಟಿದ್ದಾರೆ. ಈಗ ಶಾಸಕರು ಮಾಡೋದು ಕೆಲಸವೇ ಅಲ್ಲ, ಲೀಗಲ್ಲಿ ಯಾವುದೂ ಇಲ್ಲ. ಯಾವುದೂ ಲೀಗಲ್ ಇಲ್ಲದೇ ಮಾಡೋದು ಕೆಲಸಗಳು ಇವರು ಶಾಸಕರು. ನಾವು ಎಲ್ಲ ಆಫೀಸು ಎಲ್ಲ ಕಚೇರಿಗಳು ಬೆಂಗಳೂರಲ್ಲಿ ತಿರುಗಾಡ್ಕೊಂಡು ಬಂದು ನೋಡಿದ್ದೀವಿ.
ಅದರೊಳಗೆ ಇವರು ತಿರುಳಿ ಏನಿಲ್ಲ. ಇವರು ಎಲ್ಲ ಬೇಕಾಬಿಟ್ಟಿಗೆ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಡು ಇದು ಫಾಲೋಅಪ್ ಮಾಡ್ಕೊಂಡು ಇದೆಲ್ಲ ಪಂಚಾಯಿತಿಯನ್ನಾಗಿ ನಗರಸಭೆ ಮಾಡೋದಕ್ಕೋಸ್ಕರ ಇವರು ಇವನ್ನವರು ಮಾಡ್ಕೊಂಡಿದ್ದಾರೆ. ಇದರೊಳಗೆ ಯಾವುದೇ ದಾಖಲಾತಿ ಉರುಳಿಲ್ಲ. ಎಲ್ಲ ಅವರ ಶಾಸಕರನ್ನ ಜುಡತನದಿಂದ ಮಾಡಿರುವಂಥ ಹವ್ಯಕಿ ಕೆಲಸ ಇದು ಶಾಸಕರು. ಹಾಗಾದರೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಗರಸಭೆ ಮಾಡಲೇಬೇಕು ಅಂತೇಳಿ ಅಧಿಕಾರಿಗಳು ಮುಂದಾದರೆ ನಿಮ್ಮ ನಿರ್ಧಾರ ಏನು, ನಿಮ್ಮ ನಿಲುವೇನು? ಅಧಿಕಾರಿಗಳು ಏನಾರ ಊರೊಳಗೆ ಬಂದು ಹಿಡಿದು ಕಟ್ಟಾಕ್ತೀವಿ ಅವರ ಅಷ್ಟೇ. ಊರೊಳಗೆ ಬಂದರೆ ಅವರ ಹಿಂದೆಲ್ಲ ಡಿ ಸಿನೇ ಕಟ್ಟಾಕ್ಬಿಟ್ಟಿದ್ದ. ಇಲ್ಲಿ ಹಿಂದೆ ಡಿ ಸಿ ಕಟ್ಟಾಕಿದ್ವಿ ನಾವು. ನಮ್ಮ ಅಂಥ ಊರಿದು, ಪ್ರಬಲವಾದ ಊರಿದು. ನಾವು ಡಿ ಸಿ ಯಾರೇ ಬಂದು ಹಿಡಿದು ಕಟ್ಟಾಕ್ತೀವಿ. ಅದಕ್ಕೆ ನಾವು ಕೆಚ್ಚೆದಾಗಿ ನಿಂತಿದ್ದೀವಿ. ನಾವು ಪ್ರಾಣ ಹೋದ್ರೂ ಸರಿಯೇ ನಾವು ಪಂಚಾಯಿತಿ ಉಳಿಸ್ಕೊತೀವಿ. ನಾವು ಗೆಜ್ಜಲಗೆರೆ ಗ್ರಾಮ ಪಂಚಾಯತಿನ ಬಿಟ್ಕೊಡಲ್ಲ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ನಾವು ಅಲ್ಲ, ನಗರಸಭೆ ಆದರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ, ರಸ್ತೆ ಅಗಲೀಕರಣ ಆಗುತ್ತೆ, ಹಳ್ಳಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಕೇಳಿ ಸ್ವಾಮಿ, ಯಾವ ನಗರಸಭೆ ಆದರೆ ಯಾರು ಹೋಗಿ ಈಗ ಇಷ್ಟು ಜನ ಮಹಿಳೆಯರು ಒಂದು ಕೆಲಸ ಮಾಡ್ಸೋಕ್ಕಾಗೋದಿಲ್ಲ. ಅಲ್ಲಿ ಹುಂಡು ಪೋಖ್ರಿಗಳಿದ್ದಾವಲ್ಲ ಊರೊಳಗೆ, ಅವ್ರು ಕಾಸು ಮಾಡ್ತಾರೆ. ಇಲ್ಲಿ ಬಾಮ್ಮ ಆ ಕೆಲಸ ಮಾಡಿಸ್ಕೊಡ್ತೀನಿ, ನಿನಗೆ ಈ ಕೆಲಸ ಮಾಡಿಸ್ಕೊಡ್ತೀನಿ, ಈ ಕೆಲಸ ಮಾಡಿಸ್ಕೊಡ್ತೀನಿ ಅಂತ 20 ದಿನ ತಿರುಗಾಡಿಸ್ತಾರೆ. ಅವರ ಯಾರು ಕಾಣ್ದಿರೋ ಹೆಂಗಸುಗಳೆಲ್ಲನೇ 10 ದಿನ ಕುಡ್ಕೊಂಡು ನಾಳೆಗೆ ಬಾಮ್ಮ, ನಾಳಿದ್ದು ಬಾಮ್ಮ, ಆಚೆ ಬಾಳೆ ಅಂದ್ಕೊಂಡು 4 ಜನ 3 ಜನ ಪುಡಾರಿಗಳು ಕಾಸು ಆಯ್ತದೆ. ಇದು ನಗರಸಭೆಯಲ್ಲಿ ಕೆಲಸ ಆದರೆ ನನ್ನಂಥವ್ನ ಕೈಲೇ ಕೆಲಸ ಮಾಡ್ಸೋಕ್ಕಾಗಿಲ್ಲ. 15 ಯಾವುದೋ ಒಂದು ಸಣ್ಣ ಕೆಲಸವ ನಾನು ಉಗಿದ ಮೇಲೆ, ಯಾರೋ ಅವ್ರ ಆಯುಕ್ತರಿಗೆ ಯಾರೋ ಉಗಿದ ಮೇಲೆ ನನ್ನ ಕೆಲಸ ಮಾಡಿಕೊಟ್ಟಿದ್ದಾರೆ. ಬಾಕಿ ಹೆಣ್ಮಕ್ಳು ಹೆಂಗಸ್ರುಗಳು ಹಿರಿಯರು ಅವ್ರಿಗೆ ಏನು ಕೆಲಸ ಮಾಡಿಸ್ತಿರ್ತಾರೋ ನಗರಸಭೆಯಲ್ಲಿ, ಏನು ಮಾಡ್ತಾರೆ ಅವರು? ಕಳೆದ 90 ದಿನಗಳಿಂದ ಪ್ರತಿಭಟನೆ ಮಾಡ್ತಿದ್ದೀರಿ. ಪ್ರತಿಭಟನಾ ಸ್ಥಳಕ್ಕೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರಾದರೂ ಭೇಟಿ ನೀಡಿದ್ರಾ? ಶಾಸಕರು ಬಂದಿದ್ರಾ? ನಿಮ್ಮ ಸಮಸ್ಯೆನ ಆಲಿಸಿದ್ರಾ? ನಮ್ಮ ಶಾಸಕರು ಹಿಂದೆ ಅದೆಲ್ಲ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಬಂದು ಮಾತಾಡ್ತೀನಿ ನಿಮ್ಮ ಜೊತೆಲಿ ಅಂತ ಹೋದ ಪಾಲ್ಟಿ ಮಾಯ ಹೋಗೋನು ಅವನು. ಅವನು ಹಿಂದೆ ನಾವೆಲ್ಲ ಪೇಪರ್ಗೆ ಹಾಕಿಸ್ತಿದ್ದೋ, ರೈತ ಚಳವಳಿಲಿ ಕಾಣೆ ಆಗಿದ್ದಾರೆ ಶಾಸಕರು ಹುಡುಕಿ ಕೊಡಿ ಅಂತ. ಈಗ ನಾವು ಅದೊಂದು ಪೇಪರ್ಗೆ ಹಾಕ್ಸ್ಬೇಕಾದೊಂದು ಬಾಕಿ ಇದೆ ಅಷ್ಟೇ. ಈಗ ನಮ್ದು ಈಗ ನಿಲುವು ಯಾರು ಬಂದಿಲ್ಲ. ಹಾಗಾದ್ರೆ ಯಾರು ಬರಲ್ಲ. ವಿರೋಧ ಪಕ್ಷದವ್ರು ಬರ್ತಾರೆ, ಮಾಮೂಲಿ ಅವ್ರು ಬರ್ತಾರೆ. ವಿರೋಧ ಪಕ್ಷದವ್ರು ಮಾತಾಡ್ಸ್ಕೊಂಡು ಹೋಗ್ತಾರೆ, ಬರ್ತಾರೆ, ಹೋಯ್ತಾಡ್ತಾರೆ ಅವರು ವಿರೋಧ ಪಕ್ಷದವರು. ಏನೋ ಮುಖ್ಯಮಂತ್ರಿಗಳು ಏನೋ ಒಂದು ಸೂಚನೆ ಕೊಟ್ಟಿರುವಂಗೆ ಅವ್ರೀಗ ನೋಡುವ ಏನಾಗುತ್ತೆ. ಅದಕ್ಕೆ ನಿಮ್ಮ ಪ್ರತಿಭಟನೆಗೆ ಪ್ರತಿಫಲ ಸಿಗುತ್ತಾ? 100ಕ್ಕೆ 100 ಸಿಕ್ಕೇ ಸಿಗ್ತದೆ ಸರ್. 100ಕ್ಕೆ 100 ಸಿಕ್ಕೇ ಸಿಗ್ತದೆ ಪ್ರತಿಫಲ. ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ರೈತಪರ ಮುಖಂಡರು ಹೇಳುವಂಥದ್ದು. ನಮ್ಮ ಪ್ರತಿಭಟನೆಗೆ ಪ್ರತಿಫಲ ಸಿಗತ್ತೆ, ನಾವು ಸರ್ಕಾರಕ್ಕೆ ಸವಾಲನ್ನು ಮಾಡ್ತಿದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿನ ನಗರಸಭೆ ಆಗಲಿಕ್ಕೆ ಬಿಟ್ಕೊಡಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.